ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸೀತಾ, ಸೀತಾ, ಪ್ರಿಯಾ, ಸೀತಾ ಇಲ್ಲಿ ರೂಮಲ್ಲಿದ್ದಾರಾ? ಇಲ್ಲ ರಾಮ್. ಮತ್ತೆಲ್ಲೋದ್ರು? ಆಗ್ಲೇ ಫೋನ್ ಮಾಡಿ ನಿನ್ ಜೊತೆ ಮಾತಾಡ್ಬೇಕು, ಬೇಗ ಬನ್ನಿ ಅಂತ ಹೇಳಿದ್ರು. ರಾಮ್, ಸೀತಾ ಎಲ್ಲೂ ಕಾಣಿಸ್ತಿಲ್ಲ. ನಾನು ಆಗ್ಲಿಂದ ಅವಳನ್ನೇ ಹುಡುಕ್ತಿದ್ದೀನಿ. ಅವಳ ಫೋನ್ ಬೇರೆ ರೂಮಲ್ಲಿ ಕೆಳಗಡೆ ಬಿದ್ದಿತ್ತು. ವಾಟ್? ಹೌದು, ಭಾರ್ಗವಿಯಲ್ಲಿ ಅವಳು ಕಾಣ್ತಾ ಇಲ್ವಲ್ಲ? ನನಗೂ ಗೊತ್ತಿಲ್ಲ ಕಣೋ ಸತ್ಯ, ಸುಮಾರು ಹೊತ್ತಿಂದ ಕಾಣ್ತಾ ಇಲ್ಲ. ಚಿಕ್ಕಪ್ಪ, ನಾನು ಅವ್ರನ್ನೂ ಹುಡುಕ್ತಾ ಇದ್ದೀನಿ. ಅವರು ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ. ನೀನು ಸತ್ಯನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳೋ ಅಷ್ಟರಲ್ಲಿ ನಿಮ್ ಪ್ರೀತಿ ಸೀತಮ್ಮ ಭೂಮಿ ಮೇಲೆ ಇರಲ್ಲ. ಅಂದ್ರೆ ಅವತ್ತು ಹೇಳ್ದಂಗೆ ಭಾರ್ಗವಿ ಆಂಟಿ ಸೀತಮ್ಮನ ಸಾಯಿಸ್ಬಿಡ್ತಾರ? ಸುಬಿ, ಏನ್ ಹೇಳ್ತಿದ್ಯಾ? ಅಲ್ಲ, ಭಾರ್ಗವಿ ಚಿಕ್ಕಿಯಾಗಿ ಸೀತನ್ ಸಾಯಿಸ್ತಾರೆ? ಪುಟ, ನೀನ್ ಏನೇನೋ ಯೋಚನೆ ಮಾಡಬೇಡ, ಆ ತರ ಏನೂ ಆಗೋದಿಲ್ಲ. ಇಲ್ಲ ಅಪ್ಪ, ಭಾರ್ಗವಿ ಆಂಟಿ ತುಂಬಾ ಕೆಟ್ಟವರು. ನನ್ ಸೀತಮ್ಮನ ಅವ್ರು ಸಾಯಿಸ್ಬಿಡ್ತಾರೆ. ನನ್ ಸೀತಮ್ಮ ಬೇಕು. ಸುಬ್ಬಿ, ನಿನಗ್ಯಾಕೆ ಅನ್ನಿಸ್ತಿದೆ ಭಾರ್ಗವಿ ಚಿಕ್ಕಿ ಸೀತಮ್ಮನ್ ಸಾಯಿಸ್ತಾರೆ ಅಂತ? ಹಾಗಂತ ಅವತ್ ಭಾರ್ಗವಿ ಆಂಟಿನೇ ಹೇಳಿದ್ರು, ಸೀತಮ್ಮನ ತೊಂದರೆ ಕೊಡ್ತೀರಿ, ಸಾಯಿಸ್ತೀರಿ ಅಂತ. ಚಿಕ್ಕಿ ಆ ತರ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಚಿಕ್ಕಿ ಅಂತವ್ರಲ್ಲ. ಮಗ, ಇವಾಗ ಸುಬ್ಬಿ ಹೇಳ್ತಿರೋದು ಸರಿನಾ ತಪ್ಪ ಯೋಚನೆ ಮಾಡುವಂಥ ಸಮಯ ಅಲ್ಲ. ನಡೀರಿ, ಮೊದಲು ಸೀತಾ ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ಭಾರ್ಗವಿ ಎಲ್ಲಿರ್ಬೋದು ಅಂತ ನನಗೆ ಅಂದಾಜಿದೆ. ಬನ್ನಿ ಹೋಣ. ಅಯ್ಯೋ ಭಗವಂತ, ಏನ್ ನಡೀತಾ ಇದೆ ಇಲ್ಲಿ? ಏನಿದಲ್ಲ? ಆ ಮಗು ಯಾಕೆ ಹೀಗೆ ಹೇಳ್ತಿದ್ದಾಳೆ? ಮಾವಯ್ಯ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಸೀತಂಗೆ ಏನೂ ಆಗೋದಿಲ್ಲ. ಹೌದು ಸರ್, ರಾಮ್ ಮತ್ತೆ ಅಶೋಕು ನಮ್ಮ ಸೀತನ ಸೇಫಾಗಿ ಕರ್ಕೊಂಡ್ಬರ್ತಾರೆ. ಪ್ಲೀಸ್ ಡೋಂಟ್ ವರಿ. ಅಯ್ಯೋ, ಭಾರ್ಗವಿ ಆಂಟಿ ಸೀತಮ್ಮನ್ಗೆ ಏನಾದ್ರೂ ಮಾಡ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಸೀತಮ್ಮ ಅಪ್ಪನ್ ಸಿಗ್ಬೇಕು. ಸೀತಮ್ಮ ಎಲ್ಲಿದ್ದಾರೆ ಅಂತ ಸುಬ್ಬಿಗೆ ಹೇಳ್ತೀನಿ. ವಿಶ್ವ, ಕಾರ್ ತೆಗ್ಯೋ, ನಾವು ಹೋಗೋಣ. ಯಾಕೋ ನನಗೆ ಆತಂಕ ಆಗ್ತಾ ಇದೆ. ಪ್ಲೀಸ್ ಬಿಟ್ಬಿಡಿ ನನ್ನನ್ನ. ಕಷ್ಟ ಆಗ್ತಿದ್ಯಾ? ಮತ್ತೆ ನನ್ನ ವಿಷಯಕ್ಕೆ ಬಂದ್ರೆ ನಾನೇನ್ ಮಾಡ್ಲಿ ಹೇಳು? ಬಿಟ್ಬಿಡ್ತೀನಾ? ಅತ್ತೆ, ನೀವು ಈ ತರ ಕಟ್ ಹಾಕಿ ಹಿಂಸೆ ಕೊಡ್ತಿದ್ದೀರಾ ಅಂತ ರಾಮಗ್ ಗೊತ್ತಾದ್ರೆ ನಿಮ್ ಕತೆ ಏನಾಗತ್ತೆ ಅಂತ ಯೋಚನೆ ಮಾಡಿ. ರಾಮಂಗ ಅವನ್ಗೆ ಯಾರು ಹೇಳ್ತಾರೆ? ಪಾಪ ಸೀತಾ, ಪಾಪದವನು, ಅವನ್ಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಈ ಚಿಕ್ಕಿನ ದೇವ್ರು ಅಂತ ನಂಬ್ಕೊಂಡಿರೋನು ರಾಮ ಅಷ್ಟೇ. ಯಾಕೆ ಈ ಚಿಕ್ಕಿನೇ ಅವನಿಗೆ ಜೀವ. ಅವನ ಜೀವ ಹೋದ್ರೂ ನನ್ನ ಮೇಲಿಟ್ಟಿರೋ ನಂಬಿಕೆ ಹೋಗಲ್ಲ. ಅಂತ ನಂಬಿಕೆಗೆ ನೀವು ಮೋಸ ಮಾಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಅವ್ರ ತಂದೆ ತಾಯಿನ ನೀವೇ ಕೊಂದಿದ್ದು ಅಂತ ರಾಮಗ್ ಗೊತ್ತಾದ್ರೆ ಅವ್ರ ಹೃದಯ ಹೊಡೆದೋಗುತ್ತೆ. ಅತ್ತೆ, ಯಾಕತ್ತೆ ಹಿಂಗ್ ಮಾಡಿದ್ರಿ? ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಅಲ್ಲ, ಸತ್ಯ ತಿಳ್ಕೋಬೇಕು ಅನ್ನೋ ಉಸಾಬ್ರಿ ನಿನಗೆ ಯಾಕೆ?
ರಾಮನ್ನ ಮದುವೆ ಆಗೋದಕ್ಕೆ ನಿನ್ನ ಯೋಗ್ಯತೆಗೆ ಮೀರಿದ ಜೀವನ ಸಿಕ್ಕಿದೆ. ಸುಮ್ಮನೆ ಇದ್ದು ಅದನ್ನ ಎಂಜಾಯ್ ಮಾಡು. ಅದನ್ನೆಲ್ಲ ಬಿಟ್ಟು ಬಾಲ ಬಿಚ್ಚೋಕ್ ನೋಡಿದ್ಯೋ ಸರಿ ಇರಲ್ಲ. ಏನ್ ಮಾಡ್ತೀರಾ? ನಿಮ್ ಕೈಲಿ ಏನ್ ಮಾಡಕ್ ಸಾಧ್ಯ? ಬೇಡ ಸೀತಾ, ಸುಮ್ಮನೆ ನನ್ನನ್ನು ಕೆಣಕ್ಬೇಡ. ತಲೆ ಕೆಟ್ಟಿದ್ದವಳು ಈಗಷ್ಟೇ ಸರಿ ಹೋಗ್ತಾ ಇದ್ಯಾ. ಒಂದು ಸಲ ಸಾವಿನ ಬಾಗ್ಲು ತಟ್ಟು ಬಂದಿದ್ಯಾ, ಮತ್ತೆ ಮತ್ತೆ ನನ್ನನ್ನು ಎದುರಾಕೊಂಡು ಸಾಯೋ ಆಸೆನಾ ನಿಂಗೆ? ನನ್ ಜೊತೆ ನನ್ ರಾಮ್ ಇರೋ ತನಕ ನನ್ನ ಯಾರು ಏನು ಮಾಡಕ್ಕಾಗಲ್ಲ. ನನ್ ಗಂಡನ್ ಪ್ರೀತಿ ನನ್ನನ್ನ ಕಾಪಾಡಿದೆ, ಮುಂದೇನು ಕಾಪಾಡತ್ತೆ. ಪ್ರೀತಿ ಪ್ರೀತಿ ನೀನ್ ಹೇಳೋ ಪ್ರೀತಿಗೆ ಬದುಕಿಸೋ ಶಕ್ತಿ ಹೇಗಿದೆಯೋ ಸಾಧಿಸೋ ಶಕ್ತಿನೂ ಹಾಗೆ ಇದೆ. ಆಗ್ಲೇ ಏನೋ ಕಾರಣ ಕೇಳಿದ್ಯಲ್ಲ, ಅದೇ ಅದೇ ಪ್ರೀತಿಗೋಸ್ಕರ ನಾನು ನನ್ನ ಇಂದ್ರನ್ನ ವಾಣಿನ ಸಾಯಿಸಿದ್ದು. ಭಾರ್ಗವಿ ಆಂಟಿಗೆ ಏನಾದ್ರೂ ಮಾಡಿ ಸೀತಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ಲಾ? ಬೇಡ ಬೇಡ, ಅಪ್ಪನೇ ಇಲ್ಲಿ ಬರೋ ಹಾಗೆ ಮಾಡ್ತೀನಿ. ಅಪ್ಪ ಇಲ್ಲಿಗೆ ಬಂದ್ರೆ ಭಾರ್ಗವಿ ಆಂಟಿ ಬ್ಯಾಡ್ ಆಂಟಿ ಅಂತ ಅಪ್ಪನ್ ಗೊತ್ತಾಗುತ್ತೆ. ಭಾರ್ಗವಿ ಇರಬಹುದಾದ ಜಾಗಕ್ಕೆಲ್ಲ ಹೋಗಿ ಬಂದಾಯ್ತು. ಎಲ್ಲೂ ಇಲ್ಲ ಅವಳು. ರಾಮ್ ಇಲ್ಲೇ ಲೆಫ್ಟ್ ತಗೋ. ಅಲ್ಲ ಚಿಕ್ಕಪ್ಪ, ಭಾರ್ಗವಿ ಚಿಕ್ಕಿ ಯಾಕೆ ಇಂಥ ರೋಡಿಗೆ ಬರ್ತಾರೆ? ನಿನಗೆ ಭಾರ್ಗವಿ ಏನು ಅಂತ ಗೊತ್ತಿಲ್ಲ ರಾಮ. ಪ್ಲೀಸ್ ಲೆಫ್ಟ್ ಹೋಗೋಣ. ಈ ಅಡ್ಡದಲ್ಲೂ ಇಲ್ಲ. ನನಗೆ ಬೇರೆ ಜಾಗ ಗೊತ್ತಿದೆ, ಬನ್ನಿ. ಬೇಗ ಬರ ಹತ್ತು. ಚಿಕ್ಕಪ್ಪ, ನೀವು ಹೇಳ್ದಂಗೆ ಈಗ ಭಾರ್ಗವಿ ಚಿಕ್ಕಿನೇ ಸೀತಾ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಕಾಲ್ ಮಾಡಿ ಚೆಕ್ ಮಾಡ್ಬೋದಲ್ವಾ? ನಿಮಿಷ ಇರಿ, ಕಾಲ್ ಮಾಡ್ತೀನಿ. ರಾಮ, ನೀನು ಎಷ್ಟು ಫೋನ್ ಮಾಡಿದ್ರು ಅವರು ಫೋನ್ ತೆಗಿಯಲ್ಲ. ಚಿಕ್ಕಿ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಶಿಟ್, ಎಲ್ಲಂತ ಹುಡುಕೋದು? ಗೊತ್ತಿಲ್ಲ ಮಗ.